ಎಲ್ಲರಿಗೂ ನಮಸ್ಕಾರ. ಡಿಜಿಟಲ್ ಮೇಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ನಾವು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಬಗ್ಗೆ ನೋಡಿದ್ವಿ. ಈ ಒಂದು ವಿಡಿಯೋದಲ್ಲಿ ನಾವು ಪಾಸ್ಟ್ ಪರ್ಫೆಕ್ಟ್ ಟೆನ್ಸನ್ನು ನೋಡೋಣ. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಂದರೆ ಸಂಪೂರ್ಣ ಭೂತಕಾಲ. ಸಂಪೂರ್ಣ ಭೂತಕಾಲ ಅಂತಂದರೆ ಭೂತಕಾಲದಲ್ಲಿ ನಡೆದು ಹೋದಂಥ ಘಟನೆಗಳನ್ನು ಹೇಳುವಂಥ ವಾಕ್ಯಗಳನ್ನು ನಾವು ಪಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲಿ ನೋಡ್ತೀವಿ. ಅಂದರೆ ಭೂತಕಾಲದಲ್ಲಿ ಹಿಂದಿನ ಒಂದು ದಿನಗಳಲ್ಲಿ ನಡೆದು ಹೋಗಿರುವಂಥ ಘಟನೆಗಳು, ಘಟನೆಗಳನ್ನು, ಅಂತಹ ಒಂದು ಕ್ರಿಯೆಗಳನ್ನು ನಾವು ಪಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲಿ ನೋಡ್ತೀವಿ. ಇದರ ಒಂದು ಪಾಸಿಟಿವ್ ಫಾರ್ಮುಲಾ ನೋಡೋದಾದರೆ ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಹ್ಯಾಡ್ ಪ್ಲಸ್ ಮೇನ್ ವರ್ಬ್ ಥರ್ಡ್ ಫಾರ್ಮ್ ಪ್ಲಸ್ ಆಬ್ಜೆಕ್ಟ್. ನೋಡಿರಿ, ಪಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಹೆಲ್ಪಿಂಗ್ ವರ್ಬ್ ಯಾವ್ದು ಬರುತ್ತಪ್ಪ ಅಂತಂದರೆ ಹ್ಯಾಡ್ ಅನ್ನುವಂಥ ಒಂದೇ ಒಂದು ಹೆಲ್ಪಿಂಗ್ ವರ್ಬ್ ಬರುತ್ತೆ. ಮತ್ತು ಪರ್ಫೆಕ್ಟ್ ಇರೋದರಿಂದ ಮೇನ್ ವರ್ಬ್ ಥರ್ಡ್ ಫಾರ್ಮ್ ಬರುತ್ತೆ. ಅದು ಯಾವುದೇ ಟೆನ್ಸ್ ಇರಲಿ, ಪ್ರೆಸೆಂಟ್ ಪರ್ಫೆಕ್ಟ್ ಇರಲಿ, ಪಾಸ್ಟ್ ಪರ್ಫೆಕ್ಟ್ ಇರಲಿ, ಫ್ಯೂಚರ್ ಪರ್ಫೆಕ್ಟ್ ಇರಲಿ, ಪರ್ಫೆಕ್ಟ್ ಅಂತ ಬಂದಾಗ ನಾವು ಮೇನ್ ವರ್ಬ್ ಥರ್ಡ್ ಫಾರ್ಮನ್ನು ಯೂಸ್ ಮಾಡ್ತೀವಿ. ಸೊ ಎಕ್ಸಾಂಪಲ್ಸನ್ನು ನೋಡೋದಾದರೆ ಐ ಹ್ಯಾಡ್ ಪ್ರಾಮಿಸ್ಡ್ ಹಿಮ್, ನಾನು ಅವನಿಗೆ ಭಾಷೆ ನೀಡಿದ್ದೆನು. ಅಂದರೆ ಭೂತಕಾಲದಲ್ಲಿ ಅವನಿಗೆ ಭಾಷೆಯನ್ನು ನೀಡಿಬಿಟ್ಟಿದ್ದೆ ಅಂದಂಗೆ. ವಿ ಹ್ಯಾಡ್ ವಿಸಿಟೆಡ್ ಕಾಶ್ಮೀರ್, ನಾವು ಕಾಶ್ಮೀರ್ಗೆ ಭೇಟಿ ನೀಡಿದ್ದೆವು. ಯು ಹ್ಯಾಡ್ ಸೀನ್ ದ ಮೂವಿ, ನೀನು ಆ ಸಿನಿಮಾ ನೋಡಿದ್ದೆ. ಗಣೇಶ್ ಹ್ಯಾಡ್ ಡ್ರಂಕ್ ಆಲ್ ಮಿಲ್ಕ್, ಗಣೇಶ್ ಎಲ್ಲ ಹಾಲು ಕುಡಿದಿದ್ದನು. ಶರಣ್ಯ ಹ್ಯಾಡ್ ಮ್ಯಾರಿಡ್ ಹಿಮ್, ಶರಣ್ಯ ಅವನನ್ನು ಮದುವೆಯಾಗಿದ್ದಳು. ದೇ ಹ್ಯಾಡ್ ಫಿನಿಶ್ಡ್ ದೇಯರ್ ಜಾಬ್, ಅವರು ತಮ್ಮ ಕೆಲಸವನ್ನು ಮುಗಿಸಿದ್ದರು. ಸೊ ಈ ರೀತಿಯಾಗಿ ಮುಗಿಸಿದ್ದರು, ಮದುವೆಯಾಗಿದ್ದಳು, ಹಾಲು ಕುಡಿದಿದ್ದನು, ಸಿನಿಮಾ ನೋಡಿದ್ದೆ, ಭೇಟಿ ನೀಡಿದ್ದೆವು, ಭಾಷೆ ನೀಡಿದ್ದೆನು. ಸೊ ಇವೆಲ್ಲವೂ ಏನನ್ನು ಹೇಳುತ್ತಪ್ಪ ಅಂತಂದರೆ ಹಿಂದಿನ ಒಂದು ಸಮಯದಲ್ಲಿ ಒಂದು ಕ್ರಿಯೆ ನಡೆದು ಹೋಗಿತ್ತು. ಅಂದರೆ ಉದಾಹರಣೆಗೆ ಡಾಕ್ಟರ್ ಬರೋದರೊಳಗಾಗಿ ಪೇಷಂಟ್ ಸತ್ತಿತ್ತು. ಈ ರೀತಿಯ ಒಂದು ವಾಕ್ಯಗಳನ್ನು ಹೇಳಬೇಕಾದ್ರೆ ನಾವು ಪಾಸ್ಟ್ ಪರ್ಫೆಕ್ಟ್ ಟೆನ್ಸನ್ನು ಹೇಳ್ತೀವಿ. ಸೊ ಇದು ಪಾಸಿಟಿವ್. ಇನ್ನು ನೆಗೆಟಿವ್ ನೋಡೋದಾದರೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ನೆಗೆಟಿವ್ ಫಾರ್ಮುಲಾ ಇಷ್ಟೇ. ಪಾಸಿಟಿವ್ಗೆ ಹೆಲ್ಪಿಂಗ್ ವರ್ಬಿಗೆ ನಾಟ್ ಹಚ್ಚಿದರೆ ನೆಗೆಟಿವ್ ಆಗಿಬಿಡುತ್ತೆ. ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಹ್ಯಾಡ್ ಪ್ಲಸ್ ನಾಟ್ ಪ್ಲಸ್ ಮೇನ್ ವರ್ಬ್ ಥರ್ಡ್ ಫಾರ್ಮ್ ಪ್ಲಸ್ ಆಬ್ಜೆಕ್ಟ್. ನೋಡಿ, ಐ ಹ್ಯಾಡ್ ನಾಟ್ ಪ್ರಾಮಿಸ್ಡ್ ಹಿಮ್. ನೋಡಿರಿ, ಪಾಸಿಟಿವ್ನಲ್ಲಿ ಐ ಹ್ಯಾಡ್ ಪ್ರಾಮಿಸ್ಡ್ ಹಿಮ್ ಅಂತ ಇದ್ದಿದ್ದು, ಇಲ್ಲಿ ನೆಗೆಟಿವ್ನಲ್ಲಿ ಐ ಹ್ಯಾಡ್ ನಾಟ್ ಪ್ರಾಮಿಸ್ಡ್ ಹಿಮ್, ನಾನು ಅವನಿಗೆ ಭಾಷೆ ನೀಡಿದ್ದಿಲ್ಲ. ವಿ ಹ್ಯಾಡ್ ನಾಟ್ ವಿಸಿಟೆಡ್ ಕಾಶ್ಮೀರ್, ನಾವು ಕಾಶ್ಮೀರ್ಗೆ ಭೇಟಿ ನೀಡಿದ್ದಿಲ್ಲ. ಯು ಹ್ಯಾಡ್ ನಾಟ್ ಸೀನ್ ದ ಮೂವಿ, ನೀನು ಆ ಸಿನಿಮಾ ನೋಡಿದ್ದಿಲ್ಲ. ಗಣೇಶ್ ಹ್ಯಾಡ್ ನಾಟ್ ಡ್ರಂಕ್ ಆಲ್ ಮಿಲ್ಕ್, ಗಣೇಶ್ ಎಲ್ಲ ಹಾಲು ಕುಡಿದಿದ್ದಿಲ್ಲ. ಶರಣ್ಯ ಹ್ಯಾಡ್ ನಾಟ್ ಮ್ಯಾರಿಡ್ ಹಿಮ್, ಶರಣ್ಯ ಅವನನ್ನು ಮದುವೆಯಾಗಿದ್ದಿಲ್ಲ. ದೇ ಹ್ಯಾಡ್ ನಾಟ್ ಫಿನಿಶ್ಡ್ ದೇರ್ ಜಾಬ್, ಅವರು ತಮ್ಮ ಕೆಲಸವನ್ನು ಮುಗಿಸಿದ್ದಿಲ್ಲ. ಸೊ ಈ ರೀತಿಯಾಗಿ ನೆಗೆಟಿವ್ ಫಾರ್ಮ್ಗಳು ಸೆಂಟೆನ್ಸ್ಗಳು ರಚನೆಯಾಗುತ್ತವೆ. ಇನ್ನು ಇಂಟ್ರಾಗೇಟಿವ್ ನೋಡೋದಾದರೆ ಆ್ಯಸ್ ಯೂಸುವಲ್ ಮೊದಲಿಗೆ ಹೆಲ್ಪಿಂಗ್ ವರ್ಬ್ ಬರುತ್ತೆ ಹ್ಯಾಡ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಮೇನ್ ವರ್ಬ್ ಥರ್ಡ್ ಫಾರ್ಮ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ಕ್ವಶನ್ ಮಾರ್ಕ್. ಸೊ ಎಕ್ಸಾಂಪಲ್ಸನ್ನು ನೋಡೋದಾದರೆ ಪಾಸಿಟಿವ್ನಲ್ಲಿ ಏನಾಗಿತ್ತು, ಐ ಪ್ರಾಮಿಸ್ಡ್ ಹಿಮ್ ಆಗಿತ್ತು. ನೆಗೆಟಿವ್ನಲ್ಲಿ ಐ ಹ್ಯಾಡ್ ನಾಟ್ ಪ್ರಾಮಿಸ್ಡ್ ಹಿಮ್. ಅದನ್ನೇ ಇಂಟ್ರಾಗೇಟಿವ್ನಲ್ಲಿ ನೋಡೋದಾದರೆ ಹ್ಯಾಡ್ ಐ ಪ್ರಾಮಿಸ್ಡ್ ಹಿಮ್, ನಾನು ಅವನಿಗೆ ಭಾಷೆ ನೀಡಿದ್ದೇನೆ. ಹ್ಯಾಡ್ ವಿ ವಿಸಿಟೆಡ್ ಕಾಶ್ಮೀರ್, ನಾವು ಕಾಶ್ಮೀರ್ಗೆ ಭೇಟಿ ನೀಡಿದ್ದೇವೆ. ಹ್ಯಾಡ್ ಯು ಸೀನ್ ದ ಮೂವಿ, ನೀನು ಆ ಸಿನಿಮಾ ನೋಡಿದ್ದೆಯಾ. ಹ್ಯಾಡ್ ಗಣೇಶ್ ಡ್ರಂಕ್ ಆಲ್ ಮಿಲ್ಕ್, ಗಣೇಶ್ ಎಲ್ಲ ಹಾಲು ಕುಡಿದಿದ್ದಾನೆ. ಹ್ಯಾಡ್ ಶರಣ್ಯ ಮ್ಯಾರಿಡ್ ಹಿಮ್, ಶರಣ್ಯ ಅವನನ್ನು ಮದುವೆಯಾಗಿದ್ದಳೆ. ಹ್ಯಾಡ್ ದೇ ಫಿನಿಶ್ಡ್ ದೇರ್ ಜಾಬ್, ಅವರು ತಮ್ಮ ಕೆಲಸವನ್ನು ಮುಗಿಸಿದ್ದರೆ. ಸೊ ಈ ರೀತಿಯಾಗಿ ಕೆಲಸವನ್ನು ಮುಗಿಸಿದ್ದರೆ, ಮದುವೆಯಾಗಿದ್ದಳೆ, ಹಾಲು ಕುಡಿದಿದ್ದಾನೆ, ಸಿನಿಮಾ ನೋಡಿದ್ದೆಯಾ, ಭೇಟಿ ನೀಡಿದ್ದೇವೆ, ಭಾಷೆ ನೀಡಿದ್ದೇನೆ. ಸೊ ಈ ರೀತಿಯಾಗಿ ನಾವು ಕ್ರಿಯೆಗಳನ್ನು ಹೇಳಬೇಕಾದ್ರೆ, ಅಂದರೆ ಭೂತಕಾಲದಲ್ಲಿ ನಡೆದು ಹೋದಂಥ ಘಟನೆಗಳನ್ನು ಪ್ರಶ್ನೆಗಳಾಗಿ ಕೇಳುವುದನ್ನು ನಾವು ನೋಡ್ತೀವಿ ಇಂಟ್ರಾಗೇಟಿವ್ ಸೆಂಟೆನ್ಸ್ನಲ್ಲಿ. ಇನ್ನು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ನೆಗೆಟಿವ್ ಇಂಟ್ರಾಗೇಟಿವ್ ನೋಡೋದಾದರೆ
ನೆಗೆಟಿವ್ ಇಂಟ್ರಾಗೇಟಿವ್ ಅಂದರೆ ಆ್ಯಸ್ ಯೂಸುವಲ್ ಇಂಟ್ರಾಗೇಟಿವ್ ಸೆಂಟೆನ್ಸ್ ಏನಿರುತ್ತೆ ಆ ಸೆಂಟೆನ್ಸ್ಗೆ ಹೆಲ್ಪಿಂಗ್ ವರ್ಬಿಗೆ ನಾಟ್ ಅನ್ನು ಸೇರಿಸಿದರೆ ನೆಗೆಟಿವ್ ಇಂಟ್ರಾಗೇಟಿವ್ ಆಗುತ್ತೆ. ಸೊ ಫಾರ್ಮುಲಾ ನೋಡಿ, ಹೆಲ್ಪಿಂಗ್ ವರ್ಬ್ ಹ್ಯಾಡ್ ಪ್ಲಸ್ ನಾಟ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಮೇನ್ ವರ್ಬ್ ಥರ್ಡ್ ಫಾರ್ಮ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ಕ್ವಶನ್ ಮಾರ್ಕ್. ಎಕ್ಸಾಂಪಲ್ಸನ್ನು ನೋಡೋದಾದರೆ ನೋಡಿ, ಪಾಸಿಟಿವ್ನಲ್ಲಿ ಏನಾಗಿತ್ತು ಸೆಂಟೆನ್ಸು, ಐ ಪ್ರಾಮಿಸ್ಡ್ ಹಿಮ್, ಐ ಹ್ಯಾಡ್ ಪ್ರಾಮಿಸ್ಡ್ ಹಿಮ್ ಅಂತ ಆಗಿತ್ತು. ನೆಗೆಟಿವ್ನಲ್ಲಿ ಐ ಹ್ಯಾಡ್ ನಾಟ್ ಪ್ರಾಮಿಸ್ಡ್ ಹಿಮ್. ಇಂಟ್ರಾಗೇಟಿವ್ನಲ್ಲಿ ಹ್ಯಾಡ್ ಐ ಪ್ರಾಮಿಸ್ಡ್ ಹಿಮ್. ನೆಗೆಟಿವ್ ಇಂಟ್ರಾಗೇಟಿವ್ನಲ್ಲಿ ಹ್ಯಾಡ್ ನಾಟ್ ಐ ಪ್ರಾಮಿಸ್ಡ್ ಹಿಮ್, ನಾನು ಅವನಿಗೆ ಭಾಷೆ ನೀಡಿದ್ದಿಲ್ಲವೇ. ನೋಡಿರಿ, ನೀಡಿದ್ದಿಲ್ಲವೇ. ಹ್ಯಾಡ್ ನಾಟ್ ವಿ ವಿಸಿಟೆಡ್ ಕಾಶ್ಮೀರ್, ನಾವು ಕಾಶ್ಮೀರ್ಗೆ ಭೇಟಿ ನೀಡಿದ್ದಿಲ್ಲವೇ. ಹ್ಯಾಡ್ ನಾಟ್ ಯು ಸೀನ್ ದ ಮೂವಿ, ನೀನು ಆ ಸಿನಿಮಾ ನೋಡಿದ್ದಿಲ್ಲವೇ. ಹ್ಯಾಡ್ ನಾಟ್ ಗಣೇಶ್ ಡ್ರಂಕ್ ಆಲ್ ಮಿಲ್ಕ್, ಗಣೇಶ್ ಎಲ್ಲ ಹಾಲು ಕುಡಿದಿದ್ದಿಲ್ಲವೇ. ಹ್ಯಾಡ್ ನಾಟ್ ಶರಣ್ಯ ಮ್ಯಾರಿಡ್ ಹಿಮ್, ಶರಣ್ಯ ಅವನನ್ನು ಮದುವೆಯಾಗಿದ್ದಿಲ್ಲವೇ. ಹ್ಯಾಡ್ ನಾಟ್ ದೇ ಫಿನಿಶ್ಡ್ ದೇರ್ ಜಾಬ್, ಅವರು ತಮ್ಮ ಕೆಲಸವನ್ನು ಮುಗಿಸಿದ್ದಿಲ್ಲವೇ. ಸೊ ಮುಗಿಸಿದಿಲ್ವಾ, ನೋಡಿದಿಲ್ವಾ, ನೀನು ಕೇಳಿದಿಲ್ವಾ ಅಂತ ಈ ರೀತಿ ನಾವು ಪ್ರಶ್ನೆಗಳನ್ನು ಕೇಳಬೇಕಾದರೆ ನಾವು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ನೆಗೆಟಿವ್ ಇಂಟ್ರಾಗೇಟಿವ್ನಲ್ಲಿ ನೋಡ್ತೀವಿ. ಸೊ ಇದಿಷ್ಟು, ಐ ಹ್ಯಾಡ್ ಪ್ರಾಮಿಸ್ಡ್ ಹಿಮ್, ಐ ಹ್ಯಾಡ್ ನಾಟ್ ಪ್ರಾಮಿಸ್ಡ್ ಹಿಮ್, ಹ್ಯಾಡ್ ಐ ಪ್ರಾಮಿಸ್ಡ್ ಹಿಮ್, ಹ್ಯಾಡ್ ನಾಟ್ ಐ ಪ್ರಾಮಿಸ್ಡ್ ಹಿಮ್. ಈ ರೀತಿಯಾಗಿ ನಾವು ಪಾಸಿಟಿವ್, ನೆಗೆಟಿವ್ ಇಂಟ್ರಾಗೇಟಿವ್ ಮತ್ತು ನೆಗೆಟಿವ್ ಇಂಟ್ರಾಗೇಟಿವ್ ಸೆಂಟೆನ್ಸ್ಗಳನ್ನು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ನಲ್ಲಿ ನೋಡ್ತೀವಿ. ಇಲ್ಲಿಯವರೆಗೂ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ನಲ್ಲಿ ಪಾಸಿಟಿವ್, ನೆಗೆಟಿವ್, ಇಂಟ್ರಾಗೇಟಿವ್ ಮತ್ತು ನೆಗೆಟಿವ್ ಇಂಟ್ರಾಗೇಟಿವ್ ಸೆಂಟೆನ್ಸ್ಗಳು ಯಾವ ರೀತಿ ಫಾರ್ಮ್ ಆಗುತ್ತವೆ ಅನ್ನೋದನ್ನು ನೋಡಿದ್ವಿ. ಮುಂದಿನ ವಿಡಿಯೋದಲ್ಲಿ ನಾವು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸನ್ನು ನೋಡೋಣ ಅಂತ ಹೇಳ್ತಾ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.